ಕರ್ನಾಟಕದ ಕನ್ನಡಿಗರ ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಸದ್ಯಕ್ಕೆ ಮಾಲ್ ಆಫ್ ಏಷ್ಯಾ ಎದುರು ಕರವೇ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಮಾಲ್ ಬಂದ್ ಮಾಡಿ ಬೋರ್ಡ್ ಅಳವಡಿಸಿದ್ದ ಸಿಬ್ಬಂದಿಗಳು, ಮಾಲ್ ಆಫ್ ಏಷ್ಯಾ ಸಿಬ್ಬಂದಿಗಳು ಮಾಲ್ ಅನ್ನ ಬಂದ್ ಮಾಡಿದ್ದಾರೆ. ಸದ್ಯಕ್ಕೆ ಹೋರಾಟದ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸಿಬ್ಬಂದಿಗಳು ಮಾಲ್ ಅನ್ನ ಬಂದ್ ಮಾಡಿದ್ದಾರೆ. ಫಲಕ ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಹೇಳಿ ಕರವೇ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಡೆಸಿತ್ತು. ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಮಾಲ್ ಅನ್ನ ಬೆಳಗ್ಗೆಯಿಂದಲೂ ಕೂಡ ಕ್ಲೋಸ್ ಮಾಡಿರುವಂತದ್ದು. ಮಾಲ್ನಲ್ಲಿ ಅಹಿತಕರ ಘಟನೆ ನಡೀಬಹುದು, ಯಾರಾದ್ರೂ ಕಲ್ಲು ತೂರಾಟ ನಡೆಸಬಹುದು ಮಾಲ್ಗೆ ಅನ್ನುವಂತ ಕಾರಣಕ್ಕಾಗಿ ಮಾಲ್ ಅನ್ನ ಬೆಳಗ್ಗಿನಿಂದಲೇ ಕ್ಲೋಸ್ ಅನ್ನ ಮಾಡಿದ್ರು. ಆದ್ರೆ ಮಧ್ಯಾಹ್ನದ ನಂತರ ಓಪನ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಸಾರ್ವಜನಿಕರು ಮಾಲ್ ಬಳಿ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆದ್ರೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಮಾಲ್ ಅನ್ನ ಕ್ಲೋಸ್ ಮಾಡಿದೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಬೋರ್ಡ್ ಅನ್ನ ಹಾಕಿರುವಂತದ್ದು. ಮಾಲ್ ಕ್ಲೋಸ್ಡ್ ಅನ್ನುವಂತಹ ಬೋರ್ಡ್ ಅನ್ನ ಪೇಪರ್ ನಲ್ಲಿ ಬರೆದು ಈಗ ಆಲ್ರೆಡಿ ಅಂಟಿಸಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ. ಮಾಲ್ಗೆ ಎಂಟ್ರಿ ಪಡೆಯುವಂತಹ ರಸ್ತೆ ಇದಾಗಿರುವಂತದ್ದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮಾಲ್ಗೆ ಬರುವಂತಹ ಸಾರ್ವಜನಿಕರು ನೇರವಾಗಿ ಮೆಟ್ಟಿಲುಗಳ ಮೂಲಕ ನಡೆದುಕೊಂಡು ಮಾಲ್ಗೆ ಎಂಟ್ರಿಯನ್ನ ಪಡಿತಾ ಇದ್ರು. ಈ ಎಂಟ್ರಿಯನ್ನ ಈಗ ಆಲ್ರೆಡಿ ಕ್ಲೋಸ್ ಮಾಡಿರುವಂತದ್ದು. ಇನ್ನು ಮುಂಭಾಗದ 3 ಎಂಟ್ರಿಗಳಿತ್ತು, ಮಾಲ್ಗೆ 3 ಎಂಟ್ರಿಗಳಿತ್ತು. 3 ಎಂಟ್ರಿಗಳನ್ನ ಕೂಡ ಈಗ ಆಲ್ರೆಡಿ ಕ್ಲೋಸ್ ಅನ್ನ ಮಾಡಿದ್ದಾರೆ. ಅದರ ಜೊತೆಗೆ ಬ್ಯಾರಿಕೇಡ್ ಅನ್ನ ಹಾಕಿರುವಂತದ್ದು. ಏನು ಮಾಲ್ನ ಒಂದು ಗೇಟ್ ಇದೆ, ಗೇಟ್ ನ ಮುಂಭಾಗದಲ್ಲೂ ಕೂಡ ಪೊಲೀಸ್ ಇಲಾಖೆಯ ವತಿಯಿಂದ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮಾಲ್ನ ಒಳಭಾಗಕ್ಕೆ ಪ್ರತಿಭಟನಾಕಾರರು ಬರಬಾರದು, ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಕಾರಣಕ್ಕಾಗಿ ಪ್ರತಿಭಟನೆಕಾರರನ್ನ ತಡೆಯೋದಕ್ಕೆ ಬ್ಯಾರಿಕೇಡ್ ಅನ್ನ ಹಾಕಿದ್ರೆ, ಇನ್ನೊಂದು ಕಡೆ ಪೊಲೀಸ್ ಬಂದೋಬಸ್ತ್ ಕೂಡ ಮಾಲ್ಗೆ ಇದೆ. ಅದರ ಜೊತೆಗೆ ಮಾಲ್ನ ಮಾಲೀಕರು ಕೂಡ ಈಗ ಆಲ್ರೆಡಿ ಸೆಕ್ಯೂರಿಟಿಗಳನ್ನ ಕೂಡ ನೇಮಕ ಮಾಡಿರುವಂತದ್ದು. ಹೆಚ್ಚುವರಿಯಾಗಿ ಬೌನ್ಸರ್ಸ್ ಗಳನ್ನ ಕೂಡ ಈಗ ಆಲ್ರೆಡಿ ಮಾಲ್ಗೆ ಹಾಕಿದ್ದಾರೆ. ಆದರೆ ಇವತ್ತು ಸಂಪೂರ್ಣವಾಗಿ ಕರವೇ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರಬೇಕಾಗಿದ್ದಂತಹ ಸಾರ್ವಜನಿಕರಿಗೆ ಮಾಲ್ ಒಳಗಡೆ ಎಂಟ್ರಿ ಇಲ್ಲ. ಸಂಪೂರ್ಣವಾಗಿ ಮಾಲ್ ಅನ್ನ ಬಂದ್ ಮಾಡಿ ಮಾಲ್ಗೆ ಯಾರಿಗೂ ಕೂಡ ಪ್ರವೇಶ ನೀಡದಂತೆ ಒಂದಷ್ಟು ನಿರ್ಬಂಧವನ್ನ ಹಾಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.